ಮಾರ್ಚ್ 12 ಇವತ್ತು ಬಂದುಬಿಟ್ಟು ವರ್ತೂರ್ ಸಂತೋಷ್ ಬರ್ಡೇ ಇದೆ. ಸೊ ವರ್ತೂರ್ ಸಂತೋಷ್ ಮನೆಗೆ ಹೋಗೋದಕ್ಕೆ ಮುಂಚೆ ನನ್ನ ಕೆಲಸ ಇತ್ತು, ಒಂದು ಮೀಟಿಂಗ್ಸ್ ಎಲ್ಲ ಇತ್ತು. ಸೊ ಮೀಟಿಂಗ್ಸ್ನೆಲ್ಲ ಮುಗಿಸ್ಕೊಂಡು ನಮ್ಮ ದೇವಸ್ಥಾನ ಅವ್ರ ಮನೆ ಹತ್ರನೇ ಇರೋದು, ವರ್ತೂರು ಗುಂಜೂರಲ್ಲಿ ಮುನೇಶ್ವರ ದೇವಸ್ಥಾನ. ಅಲ್ಲೋಗಿ ವರ್ತೂರ್ ಸಂತೋಷ್ಗೆ ಒಳ್ಳೇದಾಗಲಿ ಅಂತೇಳಿ ಒಂದು ಪೂಜೆ ಮಾಡಿಕೊಂಡು ಅವ್ರ ಮನೆಗೆ ಹೋಗುವಂಥ ವೀಡಿಯೋ. ಸೊ ಕಂಪ್ಲೀಟಾಗಿ ವೀಡಿಯೋನ ಫುಲ್ಲಾಗಿ ನೋಡಿ ಯಾವ ರೀತಿ ಎಲ್ಲೆಲ್ಲೋಗಿ ಇವತ್ತು ಏನೆಲ್ಲ ಮಾಡ್ತಾಯಿದ್ದೀನಿ ಅಂತೇಳಿ. ಅರ್ಲಿ ಮಾರ್ನಿಂಗ್ ಮೀಟಿಂಗ್ ಇತ್ತು ಇವತ್ತಿನ ದಿನ. ಸೊ ಮೀಟಿಂಗ್ ಬಂದುಬಿಟ್ಟು MG ರೋಡ್ ತಾಜ್ ಹೋಟೆಲಲ್ಲಿ ಇತ್ತು, ಅರೇಂಜ್ಮೆಂಟ್ಸ್ ಮಾಡಿದರು. ಸೊ ಹೋಟೆಲಲ್ಲಿ ನಾವು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ವರ್ತೂರ್ ಸಂತೋಷ್ ಮನೆಗೆ ಹೋಗುವಂಥದ್ದು. ವರ್ತೂರ್ ಸಂತೋಷ್ ಬರ್ಡೇ ಇದೆ ಇವತ್ತು. ಅಲ್ಲಿ ಸೆಲೆಬ್ರೇಷನ್ ಯಾವ ರೀತಿ ಮಾಡ್ತಾರೆ ಅಂತೇಳಿ ನೋಡೋಣ. ಅದಕ್ಕೂ ಮುಂಚೆ ನನಗೆ ಮಾರ್ನಿಂಗ್ 6 ಗಂಟೆಗೇ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡಿಕೊಂಡು ಆಮೇಲೆ ವರ್ತೂರ್ ಸಂತೋಷ್ ಮನೆಗೆ ಹೋಗೋದಕ್ಕೆ ಮುಂಚೆ ನಮ್ಮ ಮುನೇಶ್ವರ ದೇವಸ್ಥಾನಕ್ಕೆ ಹೋಗಿದ್ರಿ. ವರ್ತೂರು ಗುಂಜೂರಲ್ಲಿ ನಮ್ಮನೆ ದೇವರು. ಸೊ ಫಸ್ಟು ದೇವಸ್ಥಾನಕ್ಕೆ ಹೋಗಿಬಿಟ್ಟು ಆಮೇಲೆ ಅಲ್ಲಿಂದ ಪ್ರಸಾದ ತೊಗೊಂಡೋಗಿ ವರ್ತೂರು ಸಂತೋಷ್ ಮನೆಗೆ ಹೋಗಿರೋ ಅಂಥದ್ದು ಬರ್ಡೇ ಸೆಲೆಬ್ರೇಷನ್ಗೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯಾವ ರೀತಿ ಒಂದು ಆಚರಣೆ ಮಾಡಿದ್ದಾರೆ ಅಂತೇಳಿ. ಮತ್ತು ಇದು ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಹಾಕಿರೋ ಅಂಥದ್ದು. ಪಾರ್ಟ್ 2ಅಲ್ಲಿ ಬ್ಲಡ್ ಡೊನೇಷನ್ಸ್ ಮಾಡಿರ್ತಾರೆ, ಅಲ್ಲಿ ಎಷ್ಟೊಂದು ಜನ ಬಂದಿರೋ ಫ್ಯಾನ್ ಫಾಲೋವರ್ಸು. ಸೊ ಅದು ಪಾರ್ಟ್ 2ಅಲ್ಲಿ ಇರುತ್ತೆ, ಇದು ಪಾರ್ಟ್ 1 ಆಗಿರುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಪ್ರತಿಯೊಬ್ಬರೂ ಆಶೀರ್ವಾದ. ನಮ್ಮ ಮುನೇಶ್ವರ ದೇವಸ್ಥಾನ ಗುಂಜೂರು ದೇವ್ರನ್ನ ಬೇಡ್ಕೊಳ್ಳೋಣ. ಯಾಕಂದರೆ ಆ ಮನೆ ದೇವ್ರಿಗೆ ನಾವು ಫಸ್ಟ್ ಪೂಜೆ ಮಾಡಿಕೊಂಡು ನಾನು ವರ್ತೂರ್ ಸಂತೋಷ್ ಮನೆಗೆ ಹೋಗಿದ್ದು ಅವ್ರ ಬರ್ಡೇಗೆ, ಅವ್ರು ಚೆನ್ನಾಗಿರಲಿ ಅಂತೇಳಿ. ಸೊ ಅವ್ರಿನ್ನೂ ಹೆಚ್ಚಿಗೆ ಇನ್ನೂ ದೊಡ್ಡ ಎತ್ತರವಾಗಿ ಬೆಳೀಲಿ, ಒಳ್ಳೆ ಕಾರ್ಯಗಳನ್ನ ಮಾಡಲಿ, ಸೊಸೈಟಿಗೆ ಒಂದು ಹೆಸರು ತಂದುಕೊಡ್ಲಿ ಅಂತೇಳಿ. ಸೊ ಆ ದೇವರು ಮುನೇಶ್ವರ ದೇವಸ್ಥಾನಕ್ಕೆ ಹೋಗಿರೋವಂಥದ್ದು. ಅವರು ಈ ದೇವಸ್ಥಾನಕ್ಕೆ ಬರ್ತಾರೆ, ಅವ್ರಿಗೂ ಸಹ ಇದು ಗುಂಜೂರು ವರ್ತೂರಲ್ಲಿ ಇರೋವಂಥ ಒಂದು ಮುನೇಶ್ವರ ದೇವಸ್ಥಾನ. ಸೊ ಅವರು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾನೆ ಇರ್ತಾರೆ. ಸೊ ಒಂದು ರೀತಿಯಲ್ಲಿ ಒಂದು ಫಾರ್ ರಿಲೇಷನ್ಸು ಆಗ್ಬೋದು ನನಗೆ. ಸೊ ಇರಲಿ, ಅದು ಪರ್ಸ್ನಲ್ಲು. ನೆಕ್ಸ್ಟು ಅವ್ರಿಗೂ ಒಬ್ಬರು ನಾನು ಒಂದು ಫ್ಯಾನ್ ಫಾಲೋವರ್ಸೇ. ಸೊ ನಾನು ಡ್ರೆಸ್ ಈ ರೀತಿ ಹಾಕಿದ್ದೀನಿ ಅಂದರೆ ನಾನು ಮಾರ್ನಿಂಗೇ ನಾನು ಒಂದು ಶಾರ್ಟ್ ಕ್ಲಿಪ್ಪಿಂಗ್ಸ್ ಹಾಕಿದ್ದೆ. ನಾನು ಮೀಟಿಂಗ್ ಇತ್ತು. ಸೊ ಮೀಟಿಂಗ್ ಆಗಿರೋದ್ರಿಂದ ಆಫಿಷಿಯಲ್ ಒಂದು ಎಂಟೈರ್ ಹಾಕ್ಕೊಳ್ಬೇಕಿತ್ತು, ಆಫಿಷಿಯಲ್ ಡ್ರೆಸ್ ಹಾಕಬೇಕಿತ್ತು. ಸೊ ಆಫಿಷಿಯಲ್ ಮೀಟಿಂಗ್ ಹೋಗ್ಬಿಟ್ಟು ಅಲ್ಲಿಂದ ಹಾಗೆ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿ ಆಮೇಲೆ ವರ್ತೂರ್ ಸಂತೋಷ್ ಮನೆಗೆ ಹೋಗಿದ್ರಿ. ಅಲ್ಲಿ ಕೆಲವೊಂದು ಸೆಲೆಬ್ರಿಟೀಸು VIP ಎಲ್ಲ ಬಂದಿದ್ರು, ಫ್ಯಾನ್ ಫಾಲೋವರ್ಸ್ ತುಂಬ ಜನ, ಬರೀ ಹುಡುಗರೇ ಇದ್ದರು. ಆ ಹುಡುಗರಲ್ಲಿ ಮಧ್ಯೆ ನಾನು ಒಬ್ಳು ಹುಡುಗಿ ಆಗಿದ್ನೇನೋ ಗೊತ್ತಿಲ್ಲ. ಸೊ ಆ್ಯಕ್ಚುಲಿ ನಾನು ಮಾತಾಡಿಸ್ದೆ ವರ್ತೂರ್ ಸಂತೋಷ್ದು. ಅನ್ಫಾರ್ಚುನೇಟ್ಲಿ ನನ್ನನ್ನು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದು, ಅವ್ರ ಜೊತೆ ಮಾತಾಡಿರೋ ವೀಡಿಯೋ ರೆಕಾರ್ಡ್ ಆಗಿರಲಿಲ್ಲ. ಸುಮಾರು ಜನ ಯೂಟ್ಯೂಬರ್ಸ್ ಎಲ್ಲ ಬಂದಿದ್ದರು. ಅದರಲ್ಲಿ ಯಾರೋ ಒಬ್ಬರು ಇಬ್ಬರು ನನ್ನ ವರ್ತೂರ್ ಸಂತೋಷ್ ಜೊತೆ ಮಾತಾಡಿದ್ದು ರೆಕಾರ್ಡ್ ಮಾಡಿ ಅವ್ರ ಚಾನಲಲ್ಲೂ ಹಾಕ್ಕೊಂಡಿದ್ದಾರೆ. ಸೊ ಕೆಲವೊಬ್ಬರು ಸ್ಕ್ರೀನ್ಶಾಟ್ಗಳು ತೆಗೆದು ಕಳಿಸಿದ್ರು, ಬಟ್ ನನ್ನ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರಲಿಲ್ಲ. ಅದೊಂದು ಬೇಜಾರಾಯಿತು. ಬಟ್ ಅವ್ರ ಜೊತೆ ಮಾತಾಡಿಸಿದ್ದು ಇನ್ನೊಬ್ಬರು ಬೇರೆ ಯೂಟ್ಯೂಬರ್ಸ್ ರೆಕಾರ್ಡ್ ಮಾಡಿರೋದು ಖುಷಿ ಆಯಿತು ನನಗೆ. ಅಟ್ಲೀಸ್ಟ್ ನನ್ನ ಮೊಬೈಲಲ್ಲಿ ರೆಕಾರ್ಡ್ ಆಗಿಲ್ಲ ಅಂದರೆ ಬೇರೆ ಯೂಟ್ಯೂಬರ್ಸ್ ರೆಕಾರ್ಡ್ ಮಾಡಿ ಅವ್ರು ಹಾಕ್ಕೊಂಡಿದ್ದಾರೆ ಅವ್ರ ಚಾನಲ್. ಇದು ತುಂಬ ಖುಷಿ ಆಯಿತು. ಸೊ ಎಲ್ರಿಗೂ ಆ ದೇವರು ಒಳ್ಳೇದು ಮಾಡಲಿ, ಎಲ್ರಿಗೂ ಆಶೀರ್ವಾದ ಇರಲಿ. ನಮ್ಮ ಗುಂಜೂರು ವರ್ತೂರು ಮುನೇಶ್ವರ ಸ್ವಾಮಿದು ವರ್ತೂರ್ ಸಂತೋಷ್ಗೆ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಅಲ್ಲಿ ಬಂದಿರೋ ಫ್ಯಾನ್ ಫಾಲೋವರ್ಸ್ಗೆಲ್ಲರಿಗೂ ಅವ್ರನ್ನ ಕಂಡು ತುಂಬ ಖುಷಿ ಆಯಿತು. ನಾನು ಒಂದು ಸ್ಮಾಲ್ ಒಂದು ಗಿಫ್ಟ್ ಎತ್ಕೊಂಡು ಹೋಗಿದ್ದೆ ಅವ್ರಿಗೆ ಕೊಡೋದಕ್ಕೆ. ಕೊಟ್ಟು ಅವ್ರ ಜೊತೆ ಒಂದು 4 ಮಾತಾಡಿ ತುಂಬ ಖುಷಿ ಆಯಿತು. ಅಲ್ಲಿ ಅವ್ರು ಬಂದಿರೋ ಫ್ಯಾನ್ ಫಾಲೋವರ್ಸ್ಗೆಲ್ಲ ಅನ್ನದಾನನೂ ಮಾಡಿದರು. ಮತ್ತು ರಕ್ತದಾನ ಇತ್ತು. ಬಂದಿರೋರೆಲ್ಲ ಎಷ್ಟು ಸುಮಾರು ಜನ ರಕ್ತದಾನ ಮಾಡಿದರು. ನನ್ನ ಕಝಿನೂ ಬಂದಿದ್ದರು, ಅವರು ರಕ್ತದಾನ ಮಾಡಿದರು. ಸೊ ಆ ವಿಡಿಯೋನು ಪೋಸ್ಟ್ ಆಗಿದೆ, ಹೋಗಿ ನೋಡ್ಕೊಂಬನ್ನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ವರ್ತೂರ್ ಸಂತೋಷ್ಗೆ ಯಾರೆಲ್ಲ ಹೋಗಿ ಮೀಟ್ ಮಾಡೋಕ್ಕಾಗಲಿಲ್ವೋ ಅವ್ರಿಗೆಲ್ಲ ಕಮೆಂಟಲ್ಲಿ ವಿಶಸ್ನ ತಿಳಿಸಿ. ಸೊ ವಿಡಿಯೋ ನೋಡಿದಾಗ ಅವ್ರಿಗೂ ಖುಷಿ ಆಗುತ್ತೆ. ಅವರು ವೆರಿ ಕ್ಲೋಸ್ ಬೈ ನಮ್ಮ ಮನೆಗೆ ಇದ್ದಿದ್ದರಿಂದ ನನಗೊಂದು ಆಪರ್ಚುನಿಟಿ ಇತ್ತು ಅವ್ರನ್ನ ಹೋಗಿ ಹತ್ರದಿಂದ ನೋಡಿ ಮಾತಾಡ್ಸೋಕ್ಕೆ. ಇನ್ನೊಂದು ಫಾರ್ ರಿಲೇಟಿವ್ ಆಗಿದ್ದರು, ಕ್ಲೋಸ್ ರಿಲೇಟಿವ್ ಆಗುತ್ತೆ ಒಂದು ರೀತಿಯಲ್ಲಿ. ಸೊ ಆಲ್ ಟುಗೆದರ್ ರಿಲೇಷನ್ಸು ಅಂತಲೂ ಕರಿಬೋದು. ಇರಲಿ, ಅದು
ರಿಲೇಷನ್ಸು. ಬಟ್ ಇವಾಗ ಅವ್ರು ಒಂದು ಸೆಲೆಬ್ರಿಟಿ, ಸೊ ಅವ್ರನ್ನ ನಾವು ಎಲ್ಲರೂ ಒಂದು ಸೆಲೆಬ್ರಿಟಿ ರೀತಿಯಲ್ಲೇ ಟ್ರೀಟ್ ಮಾಡೋ ಅಂಥದ್ದು. ಸೊ ಖುಷಿಯಾಗುತ್ತೆ. ನಮ್ಮ ಜನಾಂಗಲ ವನ್ನಿಕುಲ ಕ್ಷತ್ರಿಯ ಮುಲ್ದಾರ್ ವರ್ತೂರ್ ಅವರು ಈ ರೀತಿ ಒಂದು ಸಾಧನೆ ಮಾಡಿರೋದು ತುಂಬ ಖುಷಿಯಾಗುವಂಥದ್ದು. ಸೊ ಇನ್ನೂ ಹೆಚ್ಚಾಗಿ ದೊಡ್ಡ ರೀತಿಯಲ್ಲಿ ಬೆಳೀಲಿ. ಪ್ರತಿಯೊಬ್ಬರೂ ನಿಮ್ಮ ಪ್ರತಿಯೊಬ್ಬರು ಆಶೀರ್ವಾದ ವರ್ತೂರ್ ಸಂತೋಷ್ ಮೇಲೆ ಇರಲಿ. ಅವ್ರಿಗೆ ಎಲ್ರೂ ಇದೇ ರೀತಿ ಎಂಕರೇಜ್ ಮಾಡೋಣ. ಇನ್ನೂ ಅವರು ಒಳ್ಳೆ ಕೆಲಸಗಳು ಮಾಡೋ ಅಂಥದ್ದು ಎಲ್ಲ ಇದೆ. ಅವ್ರದ್ದು ಸುಮಾರು ಪ್ಲ್ಯಾನ್ಸ್ ಎಲ್ಲ ಇದೆ. ಅವ್ರ ತಾಯಿ ಜೊತೆ ಮಾತಾಡಿದಾಗಲೂ ಸಹ ಅವರು ಸುಮಾರು ಪ್ಲ್ಯಾನ್ಸ್ ಐಡಿಯಾಸ್ ಎಲ್ಲ ಇದೆ. ಮಾಡಬೇಕು, ಜನಕ್ಕೆ ಸೊಸೈಟಿಗೆ ಸಹಾಯ ಮಾಡಬೇಕು ಅನ್ನೋ ಐಡಿಯಾಸ್ ತುಂಬಾ ಇದೆ. ಅವ್ರು ಮಾಡೋದಕ್ಕೆ ಎಲ್ಲರೂ ನಾವು ಸಪೋರ್ಟಿವ್ ಆಗಿ ನಿಲ್ಲೋಣ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹ್ಯಾಪಿ ಬರ್ಡೇ ವರ್ತೂರ್ ಸಂತೋಷ್ ಅಂತೇಳಿ ಕಮೆಂಟಲ್ಲಿ ಹಾಕಿ.
ನೋಡಿದೆ ನಾನಿಲ್ಲ ನಿಮ್ಗೆ ಎಡಿಟ್ ಮಾಡಿಸ್ಕೊಡ್ತೀನಿ ಬಿಡಿ, ನಾಳೆ ಹಾಕಿದ್ರೆ ನಾನೇ ಎಡಿಟ್ ಮಾಡಿಕೊಡ್ತೀನಿ. ಬನ್ನಿ 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 ಮನೆ ಇಲ್ಲಿ ಹಾಕ್ತೀರಾ? ಅಲ್ಲ ಅಲ್ಲಿ ಕೇಳ್ಕೋಣ ಕಾಂತಣ್ಣ ಆ ಕಡೆಗೆ ಮುಂದೆ ನೋಡಿ. ಅಯ್ಯ ಅದು ಮುಂದೆ ಬರಲಿ. ಇವಾಗ ಕರೆಕ್ಟ್ ಆಗಿದೆ. ನನ್ನ ಹತ್ರ ಬರ್ಬೇಡ. ಇಲ್ಲ ಇಲ್ಲ ಸರ್ 1000ರಿಂದ ಲಕ್ಷನೂ ಹೋಗುತ್ತೆ ಸರ್. ವ್ಯೂವರ್ಸ್ ಮೇಲೆ ಹೌದು ಸರ್. ಅಲ್ಲೇ ಹೋಗ್ಬೋದಾ?